ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಸ್ವಲ್ಪ ಲೇಟಾಗಿ ಎದ್ವಿ, ನೈಟ್ ಸ್ವಲ್ಪ ಲೇಟಾಗಿ ಮಲ್ಕೊಂಡಿದ್ವಿ ಅಂಥೇಳಿ ಟಿಫಿನಿಗೆ ಅಂಥೇಳಿ ಪುರಿ ಬಾಜಿ ಇತ್ತು. ಸೊ ಅದನ್ನು ತಿನ್ಕೊಂಡು ನಾನು ನಮ್ಮ ಮಮ್ಮಿ ಇನ್ನೂ ಟೈಮ್ ಐತಿ ಅಂಥೇಳಿ ಸ್ವಲ್ಪ ಮಾತಾಡ್ಕೊಂತೆಲ್ಲ ಟೈಮ್ ಪಾಸ್ ಮಾಡತ್ತಿದ್ವಿ. ಅದಾದಮೇಲೆ ಮಧ್ಯಾಹ್ನ ಆಯ್ತು, ಊಟ ಟೈಮ್ ಆಯ್ತು. ಸೊ ನಾವು ಕೆಳಗಡೆ ಹೋಗಿ ಅಲ್ಲಿ ಸ್ಟಾರ್ಟರ್ಸ್ ಮತ್ತು ಮೇನ್ ಕೋರ್ಸ್ ಎಲ್ಲ ಆರ್ಡರ್ ಮಾಡಿ ಊಟ ಮುಗಿಸ್ಕೊಂಡ್ವಿ. ಸೊ ಆಫ್ಟರ್ ಲಂಚ್ ನನಗೆ ಐಸ್ ಕ್ರೀಮ್ ತಿನ್ಬೇಕು ಅನ್ನಿಸ್ತು. ಐಸ್ ಕ್ರೀಮ್ ತೊಗೊಂಡು ನಾನು ರೂಮ್ ಕಡೆ ಬಂದೆ. ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ರೆಡಿಯಾಗಿ ನಾವು ನಮ್ಮ ಜಜ್ಮೆಂಟ್ ಇರೋ ಪ್ಲೇಸ್ ಕಡೆ ಹೊಂಟ್ವಿ. ಸೊ ಅಲ್ಲಿ ಹೋಗಿ ರೀಚ್ ಆದಮೇಲೆ ನೋಡ್ತೇವೆ ಆಲ್ಮೋಸ್ಟ್ ಎಲ್ಲನೂ ರೆಡಿ ಆಗಿತ್ತು. ಇನ್ನೇನು ಕಾಂಪಿಟೇಷನ್ ಸ್ವಲ್ಪ ಹೊತ್ತಿಗೆ ಸ್ಟಾರ್ಟ್ ಆಗೋದೈತೆ. ಇನ್ನು ಸ್ವಲ್ಪ ಟೈಮ್ ಐತಿ ತಡಿ ಅಂಥೇಳಿ ಹಂಗೆ ಫೋಟೋಸ್ ಎಲ್ಲ ತೊಗೊಳತ್ತಿದ್ವಿ. ಆ್ಯಂಡ್ ಇದೆಲ್ಲ ಆದಮೇಲೆ ಕಾಮಿಡಿ ಕಿಲಾಡಿ ಕಂಟೆಸ್ಟೆಂಟ್ ಪ್ರವೀಣ್ ಅವ್ರಿಗೆ ಅನ್ನಿಸ್ತೈತಿ ನಾನು ವಿಶ್ವಸುಂದರಿ ಇರಬಹುದೇನೋ ಅಂಥೇಳಿ. ಬಟ್ ನಾನಲ್ಲ, ಬೇರೆದವ್ರು ಅದಾರ. ಯಾರು ಅಂಥೇಳಿ ನೀವೇ ನೋಡ್ಕೊಂಬರ್ರಿ. ಮಾಡಬಾರ್ದು ಮೋಸ ಮಾಡಂಗಿಲ್ಲ ಓಪನ. ವಿಶ್ವ ಸುಂದರಿ ಅಂದ 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 ಎಲ್ಲರೂ ಹುಚ್ಚ ಎಬಿಸಿ ಅಲ್ಲಿ ಜಡ್ಜಿ ಸೀಟ್ನಾಗ ಒಬ್ರು ಬಂದು ಕೂತಾರ, ಅವ್ರ ವಿಶ್ವ ಸುಂದರಿ ಅಂದೇನ. ಯಾರು ವೈಷ್ಣವಿನ? ಆ ವೈಷ್ಣವಿ. ವೈಷ್ಣವಿ. ವೈಷ್ಣವಿ ಹೌದಾ? ಆಕೆ ವಿಶ್ವ ಸುಂದರಿ ಅಲ್ಲ, ಇನ್ನ ಬೇರೆ ಬರ್ತಾಳೆ. ಇನ್ನೂ ಬೇರೆ ಅದಾರ. ಬರ್ತಾಳೆ. ಸಮಾಧಾನ ನೀನು. ಅವ್ರ ವಿಶ್ವ ಸುಂದರಿ ಅಲ್ಲ. ಅಲ್ಲ ಅಲ್ಲ, ಅವ್ರು ಜಡ್ಜಸ್ ಅವ್ರು. ಹೌದು. ಕರೆ ಹೇಳು. ಕರೆನೋ ವೈಷ್ಣವಿ. ಮಂಗ್ಯ ಮಾಡಬೇಡ. ಇಲ್ಲೋ ಬೇರೆದವ್ರು ಬರ್ತಾರು. ಫೈನಲಿ ಬಂದ್ರು ನೋಡ್ರಿ, ಇವರ ವಿಶ್ವಸುಂದರಿ ಅಂತ. ನಾ ಹೇಳಿಲ್ಲ ವಿಶ್ವ ಸುಂದರಿ. ಹೌದು. ಯಾವ ಆಂಗಲ್ನಾಗ ವಿಶ್ವ ಸುಂದರಿ ಕಾಣತ್ತಾಳೆ? ಹಂಗೈತಿ. ಇಷ್ಟೆಲ್ಲ ಆದಮೇಲೆ ಫೈನಲಿ ಡ್ಯಾನ್ಸ್ ಕಾಂಪಿಟೇಷನ್ ಸ್ಟಾರ್ಟ್ ಆಯ್ತು ರೀ. ನಿನ್ನೆ ಎಷ್ಟು ಸ್ಟ್ರಾಂಗ್ ಟೀಮ್ಸ್ ಎಲ್ಲ ಬಂದಿದ್ವು ಅಲ್ಲ, ಇವತ್ತು ಅಷ್ಟು ಸ್ಟ್ರಾಂಗ್ ಟೀಮ್ಸ್ ಎಲ್ಲ ಬಂದಿದ್ವು. ಎಲ್ಲ ಟೀಮ್ಗಳು ಹೊಸ ಹೊಸ ಥೀಮ್ ಇಟ್ಕೊಂಬಂದಿದ್ರೆ, ಯುನಿಕ್ ಥೀಮ್ ಇಟ್ಕೊಂಬಂದಿದ್ರೆ. ಕೆಲವೊಬ್ಬರ ಯಲ್ಲಮ್ಮ ದೇವಿ ಥೀಮ್ ಇಟ್ಕೊಂಡು ಡ್ಯಾನ್ಸ್ ಮಾಡೋದಾದ್ರೆ, ಇನ್ನು ಕೆಲವೊಬ್ರು ದ್ರೌಪದಿ ಥೀಮ್ ಇಟ್ಕೊಂಡೆಲ್ಲ ಡ್ಯಾನ್ಸ್ ಮಾಡತ್ತಿದ್ರು. ನಾವು ಆ್ಯಸ್ ಅ ಜಡ್ಜಸ್ ಮತ್ತು ನಾವು ನಮ್ಮ ಮೈಂಡ್ನಾಗ ಫಿಕ್ಸ್ ಆಗಿಬಿಟ್ಟಿದ್ವಿ, ಇವತ್ತು ಡ್ಯಾನ್ಸ್ ಕಾಂಪಿಟೇಷನ್ ಫುಲ್ ಹಾರ್ಡ್, ಫುಲ್ ಟಫ್ ಆಗೋದು ಐತಿ ಅಂತಂಥೇಳಿ. ಇನ್ನು ಕೆಲವೊಬ್ರು ನರಸಿಂಹ ಥೀಮ್ ಇಟ್ಕೊಂಡು ಡ್ಯಾನ್ಸ್ ಮಾಡೋದಾದ್ರೆ, ಇನ್ನು ಕೆಲವೊಬ್ರು ಕಾಂತಾರ ಥೀಮ್ ಇಟ್ಕೊಂಡೆಲ್ಲ ಡ್ಯಾನ್ಸ್ ಮಾಡತ್ತಿದ್ರು. ಸೊ ಎಲ್ಲ ಟೀಮ್ಗಳು ಒಂದಕ್ಕಿಂತ ಒಂದು ಮಸ್ತ್ ಮಾಡುವ ಬಂದಿದ್ದರು ಇವತ್ತು ಕೂಡ. ಆಮೇಲೆ ಇಷ್ಟೆಲ್ಲ ಆದಮೇಲೆ ಇವರ ನೋಡ್ರಿ ನಮ್ಮ ಮಮ್ಮಿ, ನನ್ನ ಲೈಫಿನ ಬಿಗ್ಗೆಸ್ಟ್ ಸಪೋರ್ಟರ್. ಇಷ್ಟೆಲ್ಲ ಆದಮೇಲೆ ಮತ್ತು ನಾವು ನಮ್ಮ ಸ್ಟೇಜ್ ಹತ್ತೇವಿ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಕ್ಕಂತ ಹೇಳಿ. ಮೇ ದಿ ಬೆಸ್ಟ್ ವಿನ್ ಅಂತ ಹೇಳಿ ಫಸ್ಟ್ ಸೆಕೆಂಡ್ ಥರ್ಡ್ ರಿಸಲ್ಟ್ ತೆಗೆದು ಅನೌನ್ಸ್ಮೆಂಟ್ ಮಾಡಕ್ಕಂತ ಹೇಳಿ ಕೊಡ್ತೀವಿ. ಇಷ್ಟೆಲ್ಲ ಆದಮೇಲೆ ಫಸ್ಟ್ ಸೆಕೆಂಡ್ ಥರ್ಡ್ ಯಾರ್ಯಾರಿಗೆ ಬರ್ತಾರಲ್ಲ ಅವ್ರಿಗೆಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಟು ಮಾಡ್ತೀವಿ. ನಮ್ಮ ಸಂಬಂಧಿಕರಿಗೆ ಬಂಧು ಬಾಂಧವರಿಗೆ ಶೇರ್ ಮಾಡಿ ಅವರು ಸಹಿತ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ. ಸೊ ಇದೆಲ್ಲ ಆದಮೇಲೆ ಡ್ಯಾನ್ಸ್ ಕಾಂಪಿಟೇಷನ್ ಎಂಡ್ ಆದಮೇಲೆ ಅಲ್ಲೇ ಸ್ಟೇಜ್ ಮೇಲೇ ನಾವು ಸ್ವಲ್ಪ ಫೋಟೋಸನ್ನೆಲ್ಲ ತೊಗೋತೀವಿ. ಈಗ ನಾವು ನಮ್ಮ ರೂಮ್ ಕಡೆ ಹೋಗ್ಬೇಕು, ಲಾಡ್ಜ್ ಕಡೆ ಹೋಗ್ಬೇಕು. ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಬ್ಯಾಕ್ ಟು ಧಾರವಾಡ. ಇವತ್ತಿನ ಡೇ ಸ್ಪೆಂಟ್ ವೆಲ್ ಅಂತಲೇ ಹೇಳ್ಬೋದು. ಡೇ 1 ಡೇ 2 ಕಾಂಪಿಟೇಷನ್ ಎಲ್ಲಿಗ ಮುಗೀತು ನೋಡ್ರಿ. ಮತ್ತು ನಾವು ಸಿಗೋಣಂತ ಮುಂದಿನ ವ್ಲಾಗ್ ಒಳಗೆ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್ ಆ್ಯಂಡ್ ಕೀಪ್ ವೈಬಿಂಗ್.